ಸಿಲಿಕಾನ್ ವ್ಯಾಲಿ, ಗಾರ್ಡನ್ ಸಿಟಿ, ಐಟಿ ಕಾನ್ಕೇವ್ ಹೀಗೆ 10 ವಿಭಿನ್ನವಾದ ಹೆಸರುಗಳಿಂದ ಕರೆಸಿಕೊಳ್ಳುವ ಬೆಂಗಳೂರು ಇವತ್ತಿಗೂ ಅವರನ್ನ ಪದೇ ಪದೇ ನೆನಪಿಸಿಕೊಳ್ಳುತ್ತೆ. ನಿವೃತ್ತರ ಸ್ವರ್ಗವಾಗಿದ್ದ ರಾಜಧಾನಿ ಬೆಂಗಳೂರಿಗೆ ಸಾಫ್ಟ್ವೇರ್ ಎನ್ನುವ ಮಾಯಾ ಜಗತ್ತನ್ನ ಪರಿಚಯಿಸುವ ಮೂಲಕ ಎಲ್ಲವನ್ನ ಬದಲಾಯಿಸಿದ ಆ ಓರ್ವ ಮುಖ್ಯಮಂತ್ರಿಯನ್ನ ಕರ್ನಾಟಕದ ಜನ ಸದಾ ಸ್ಮರಿಸುತ್ತಾರೆ. ಕೇವಲ ಕರ್ನಾಟಕದ ರಾಜಧಾನಿಯಾಗಿದ್ದ ಬೆಂಗಳೂರು ನೋಡುತ್ತಿದ್ದಂತೆ ಭಾರತದ ಬಹುದೊಡ್ಡ ನಗರವನ್ನಾಗಿಸಿದ ಆ ಧೀಮಂತ ರಾಜಕಾರಣಿಯನ್ನ ಕರ್ನಾಟಕದ ರಾಜಕೀಯ ಇತಿಹಾಸದ ಪುಟಗಳು ಅಭಿವೃದ್ಧಿ ಎನ್ನುವ ಪದಕ್ಕೆ ಪರ್ಯಾಯವಾಗಿ ಬಳಸಿಕೊಳ್ಳುತ್ತೆ. ಅಷ್ಟಕ್ಕೂ ನಾವು ಹೇಳ್ತಾ ಇರೋದು ಯಾರ ಬಗ್ಗೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಅವರೇ ಎಂ ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಬೆಂಗಳೂರಿನ ಸದ್ಯದ ಈ ಅಭೂತಪೂರ್ವ ಬೆಳವಣಿಗೆಯ ಹಿಂದಿರುವ ಅದ್ಭುತ ಕನಸುಗಾರ ಅಂದ್ರೆ ಅದು ಇದೇ ಎಂ ಕೃಷ್ಣ. ಇದೇ ಕಾರಣಕ್ಕೆ ಎಂ ಕೃಷ್ಣ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಅವಧಿಯನ್ನ ಗೋಲ್ಡನ್ ಪೀರಿಯಡ್ ಆಫ್ ಬೆಂಗಳೂರು ಅನ್ನೋದು. ಮಹಾರಾಷ್ಟ್ರ ರಾಜಧಾನಿ ಮುಂಬೈ ನಗರವನ್ನ ಬಿಸಿನೆಸ್ ಹಬ್ ಆಗಿ ರೂಪಿಸಿದ ಶರದ್ ಪವಾರ್, ಹೈದರಾಬಾದ್ ಅನ್ನ ಸೈಬರ್ ಬಾದನ್ನಾಗಿ ರೂಪಿಸಿದ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತಮಿಳುನಾಡಿನ ರಾಜಧಾನಿ ಚೆನ್ನೈನನ್ನ ಆರ್ಥಿಕ ಕಣಜವನ್ನಾಗಿಸಿದ ಜಯಲಲಿತಾರಂತೆ ಬೆಂಗಳೂರನ್ನ ಮರುರೂಪಿಸಿದ ಕೀರ್ತಿ ಇದೇ ಎಂ ಕೃಷ್ಣ ಅವರ ಹೆಸರಿನಲ್ಲಿದೆ. ಎಂ ಕೃಷ್ಣ ಬೆಂಗಳೂರನ್ನ ಇಡೀ ಜಗತ್ತೇ ತಿರುಗಿ ನೋಡುವ ಹಾಗೆ ಮಾಡಿದ್ದೇ ಒಂದು ರೋಚಕ ಅಧ್ಯಾಯ. ಎಂ ಕೃಷ್ಣ ಬೆಂಗಳೂರನ್ನ ರೂಪಿಸಿದ್ದರ ಹಿಂದೆ ಅದೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಸಾಫ್ಟ್ವೇರ್ ಜಗತ್ತಿನ ಅನಭಿಷಕ್ತ ದೊರೆ ಹಾಗೂ ನೆರೆ ರಾಜ್ಯದ ಓರ್ವ ಮುಖ್ಯಮಂತ್ರಿಗಳ ನೆರಳಿದೆ. ಅಷ್ಟಕ್ಕೂ ಆ ಇಬ್ಬರು ಯಾರು? ಎಂ ಕೃಷ್ಣ ರಾಜಧಾನಿ ಬೆಂಗಳೂರನ್ನ ಐಟಿ ವ್ಯಾಲಿಯನ್ನಾಗಿಸಿದ್ದು ಹೇಗೆ?